ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ವೃಷಭ ರಾಶಿಯ ತಾಳ್ಮೆಯ ಸರದಾರರೇ, ಮೇ 6, 2026 ಇವತ್ತು ನಿಮ್ಮ ದಿನ. ಯಾಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಜೀವನದ ಅಡಿಪಾಯ ಇನ್ನಷ್ಟು ಗಟ್ಟಿಯಾಗುತ್ತೆ. ಇಷ್ಟು ದಿನ ನೀವು ನಿಧಾನವಾಗಿ ಕಟ್ಟುತ್ತಿದ್ದ ಕೋಟೆ ಇವತ್ತು ಒಂದು ಮಹಡಿ ಮೇಲೆ ಇರುತ್ತೆ. ಆದರೆ ಜೊತೆಗೆ ಒಂದು ಪರೀಕ್ಷೆ ಕೂಡ ಇದೆ. ನಿಮ್ಮ ಸಹನೆ ಮತ್ತು ನಿಮ್ಮ ಹಠ ಎರಡರ ನಡುವೆ ನೀವು ಆಯ್ಕೆ ಮಾಡಬೇಕು. ಸಹನೆ ಗೆದ್ರೆ ನೀವು ಹಠ ಗೆದ್ರೆ ನೀವು ಆಯ್ಕೆ ಮಾಡಬೇಕು. ಸಹನೆ ಗೆದ್ರೆ ನೀವು ರಾಜ ಆಗ್ತೀರಾ, ಹಠ ಗೆದ್ರೆ ಪಾಠವನ್ನು ಕಲಿತೀರಾ. ಈ ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಇವತ್ತಿನ ವೃಷಭ ರಾಶಿ ಮಹಾರಾಜ ಫಲ ನಿಮ್ಮ ಮುಂದಿನ ಒಂದು ತಿಂಗಳ ದಿಕ್ಕನ್ನೇ ಬದಲಾಯಿಸುತ್ತೆ. ಫ್ರೆಂಡ್ಸ್, ಇವತ್ತು ನಿಮ್ಮ ರಾಶಿ ಅಧಿಪತಿ ಶುಕ್ರ ತುಂಬ ಬಲಶಾಲಿಯಾಗಿ ನಿಮ್ಮ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ಕುಳಿತಿದ್ದಾನೆ. ಜೊತೆಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಇದರರ್ಥ ಏನು? ಮೊದಲೇದು ಹಣದ ಹರಿವು ಶುರುವಾಗುತ್ತೆ, ಕೈಗೆ ಕಾಸು ಬರುತ್ತೆ, ಬಾಕಿ ಇರುವ ಹಣ ವಸೂಲಾಗುತ್ತೆ, ಹೊಸ ಆದಾಯದ ದಾರಿ ತೆರೆಯುತ್ತೆ. ಎರಡನೆಯದು ನಿಮ್ಮ ಮಾತಿಗೆ ಬೆಲೆ ಜಾಸ್ತಿ ಆಗುತ್ತೆ. ನೀವು ಹೇಳಿದ ಒಂದು ಮಾತು ಇವತ್ತು ಜನರ ಮನಸ್ಸು ಗೆಲ್ಲುತ್ತೆ, ಒಪ್ಪಂದ ಆಗುತ್ತೆ, ಸಂಬಂಧ ಗಟ್ಟಿಯಾಗುತ್ತೆ. ಮೂರನೆಯದು ಸೌಂದರ್ಯ ಮತ್ತು ಸುಖದ ಕಡೆಗೆ ಮನಸ್ಸು ವಾಲುತ್ತೆ. ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಆರಾಮ ಬೇಕು ಅನ್ನಿಸುತ್ತೆ. ಆದರೆ ಇಲ್ಲೇ ಒಂದು ಎಚ್ಚರಿಕೆ ಇದೆ. ಶುಕ್ರ ಭೋಗ ಕೊಡ್ತಾನೆ, ಜೊತೆಗೆ ಸೋಮಾರಿತನ ಕೂಡ ಕೊಡ್ತಾ ಇರ್ತಾನೆ. ಕೆಲಸ ಮುಂದೂಡಬೇಡಿ, ಆರಾಮದಲ್ಲೇ ದಿನ ಕಳಿಬೇಡಿ. ಇವತ್ತು ನೀವು ಆನೆ ಇದ್ದಂಗೆ, ಶಕ್ತಿ ಇದೆ, ಗಾಂಭೀರ್ಯ ಇದೆ, ಆದರೆ ವೇಗ ಕಡಿಮೆ ಮಾಡಿದರೆ ಅವಕಾಶ ಮಿಸ್ ಆಗುತ್ತೆ. ಈಗ ಕುಟುಂಬ ಮತ್ತು ಪ್ರೀತಿಯ ವಿಷಯ. ವೃಷಭ ರಾಶಿಯವರು ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತೀರಾ. ಒಮ್ಮೆ ಪ್ರೀತಿ ಮಾಡಿದರೆ ಕೊನೆಯವರೆಗೂ ಕೂಡ ಬಿಡಲ್ಲ. ಇವತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಅನ್ನೋದು ಇರುತ್ತೆ. ಅಡುಗೆ ಮನೆಯಿಂದ ಒಳ್ಳೆಯ ವಾಸನೆ ಬರುತ್ತೆ, ತಾಯಿಯ ಆಶೀರ್ವಾದ ಸಿಗುತ್ತೆ. ಹೆಂಡತಿ ಅಥವಾ ಗಂಡನ ಜೊತೆ ಪ್ರೀತಿ ಜಾಸ್ತಿ ಆಗುತ್ತೆ. ಆದರೆ ಒಂದು ಸಣ್ಣ ಜಗಳ, ಹಳೆಯ ವಿಷಯ ತೆಗೆದು ಮಾತಾಡಿದರೆ ಶುರುವಾಗ್ಬೋದು. ನೀವು ಹಠ ಮಾಡಿದರೆ ವಿಷಯ ಬೆಳೆಯುತ್ತೆ. ನೀವು ಬಿಟ್ಟು ಕೊಟ್ಟರೆ ಮನೆ ಸ್ವರ್ಗ ಆಗುತ್ತೆ. ಹಾಗಾಗಿ ಇವತ್ತು ನಾನೇ ಸರಿ ಅನ್ನೋ ಹಠ ಬೇಡ, ನಾವು ಸರಿ ಆಗಿರೋಣ ಅನ್ನೋ ಮನಸ್ಸು ಇರಲಿ. ಪ್ರೀತಿಯಲ್ಲಿ ಇರುವ ವೃಷಭ ರಾಶಿಯವರಿಗೆ ಇವತ್ತು ತುಂಬ ರೊಮ್ಯಾಂಟಿಕ್ ದಿನ. ಶುಕ್ರನ ಕೃಪೆ ಇದೆ. ಅದು ಹೂ ಕೊಡಿ, ಹೊರಗೆ ಕರೆದುಕೊಂಡು ಹೋಗಿ ಮನಸ್ಸು ಬಿಚ್ಚಿ ಮಾತಾಡಿ. ಮದುವೆ ಮಾತುಕತೆ ನಡೀತಿದ್ರೆ ಇವತ್ತು ಹೌದು ಅನ್ನೋ ಉತ್ತರ ಬರುವ ಚಾನ್ಸ್ ಜಾಸ್ತಿ ಇದೆ. ಈಗ ವೃತ್ತಿ ಮತ್ತು ದುಡ್ಡಿನ ಮಾತು. ಇವತ್ತು ನಿಮ್ಮ 10ನೇ ಮನೆಯ ಅಧಿಪತಿ ಶನಿ 11ನೇ ಮನೆ ಲಾಭಸ್ಥಾನವನ್ನು ನೋಡ್ತಿದ್ದಾನೆ. ಇದರ ಅರ್ಥ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಈಗ ಲಾಭ ಸಿಗುವ ಸಮಯ. ಕೆಲಸ ಮಾಡುವವರಿಗೆ ಬಾಸ್ನಿಂದ ಶಬಾಸ್ ಸಿಗುತ್ತೆ. ನಿಮ್ಮ ಸ್ಥಿರತೆ, ನಿಮ್ಮ ನಂಬಿಕೆ ಇವತ್ತು ನಿಮಗೆ ಹೆಸರು ತಂದು ಕೊಡುತ್ತೆ. ಬೇರೆ ಕಂಪನಿಯಿಂದ ಆಫರ್ ಬರ್ಬೋದು, ಆದರೆ ಆತುರ ಬೇಡ. ವೃಷಭ ರಾಶಿ, ನೀವು ಒಂದೇ ಕಡೆ ಗಟ್ಟಿಯಾಗಿ ನಿಂತರೆ ಬೆಳಿತೀರಾ. ಆಗಾಗ ಕೆಲಸ ಬದಲಾಯಿಸಿದರೆ ಕಷ್ಟ. ಬಿಸ್ನೆಸ್ ಮಾಡುವವರಿಗೆ ಹಳೆಯ ಗ್ರಾಹಕರೇ ಹೊಸ ದೊಡ್ಡ ಆಫರನ್ನು ಕೊಡ್ತಾನೆ. ಬ್ಯಾಂಕ್ ಲೋನ್ ಅಥವಾ ಹಣಕಾಸಿನ ಸಹಾಯ ಬೇಕಿದ್ರೆ ಇವತ್ತು ಅಪ್ಲೈ ಮಾಡಿ. ಹೌದು, ಆಗುವ ಯೋಗ ಇದೆ. ಆದರೆ ಒಂದು ಎಚ್ಚರಿಕೆ, ಇವತ್ತು ಯಾರಿಗೂ ಸಾಲ ಕೊಡಬೇಡಿ, ಯಾರಿಂದಲೂ ಸಾಲವನ್ನು ತಗೋಬೇಡಿ. ಶುಕ್ರ ಧನಸ್ಥಾನದಲ್ಲಿ ಇದ್ದಾಗ ಕೊಟ್ಟ ದುಡ್ಡು ವಾಪಸ್ ಬರಲ್ಲ, ತಗೊಂಡ ದುಡ್ಡು ಕಿರಿಕಿರಿ ತರುತ್ತೆ. ದುಡ್ಡಿನ ಮಂತ್ರ ಏನು ಅಂದರೆ ಬಂದದನ್ನು ಉಳಿಸಿ, ಉಳಿದಿದ್ದನ್ನು ಬೆಳೆಸಿ, ಬೆಳೆದದ್ದನ್ನು ಅನುಭವಿಸಿ. ಈಗ ಆರೋಗ್ಯ ಮತ್ತು ಮುಖ್ಯ ಎಚ್ಚರಿಕೆ. ವೃಷಭ ರಾಶಿ, ನೀವು ಗಟ್ಟಿ ದೇಹದವರು, ಆದರೆ ಇವತ್ತು ಚಂದ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಮನಸ್ಸು ಸ್ವಲ್ಪ ಸೂಕ್ಷ್ಮ ಆಗಿರುತ್ತೆ. ಸಣ್ಣ ವಿಷಯಕ್ಕೂ ಬೇಜಾರಾಗುತ್ತೆ. ತಿಂದಿದ್ದು ಅರಗಲ್ಲ, ಗಂಟಲು, ನಿಮ್ಮ ಕೆಮ್ಮು, ಕಫ ಸಮಸ್ಯೆ ಕಾಣಿಸಬಹುದು. ತಂಪು ಪದಾರ್ಥ, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಇವತ್ತು ಅವಾಯ್ಡ್ ಮಾಡಿ. ಬಿಸಿ ನೀರು, ಶುಂಠಿ ಕಷಾಯ ಕುಡೀರಿ. ಇನ್ನು ಮುಖ್ಯ ಪರೀಕ್ಷೆ ಏನು ಅಂದರೆ ಇವತ್ತು ನಿಮ್ಮ ಹಠ ನಿಮ್ಮ ಶತ್ರು ಆಗುತ್ತೆ. ನಾನು ಹೇಳಿದ್ದೇ ಆಗಬೇಕು ಅಂತ ಕುಳಿತುಕೊಂಡ್ರೆ ಅವಕಾಶ ಕೈ ತಪ್ಪಿ ಹೋಗುತ್ತೆ. ಆಫೀಸಲ್ಲಿ, ಮನೆಯಲ್ಲಿ ಯಾರಾದರೂ ನಿಮ್ಮ ಅಭಿಪ್ರಾಯ ತಪ್ಪು ಅಂದರೆ ತಕ್ಷಣ ರೇಗಬೇಡಿ. 1 ನಿಮಿಷ ಯೋಚನೆ ಮಾಡಿ. ಅವರ ಪಾಯಿಂಟಲ್ಲೂ ಕೂಡ ನಿಜ ಅನ್ನಿಸ್ಬಹುದು ಅಂತ ಒಂದ್ಸಲ ನೀವು ಒಪ್ಕೊಂಡ್ಬಿಡಿ. ಹೊಂದಾಣಿಕೆ ಮಾಡಿಕೊಂಡ್ರೆ ಗೆಲ್ತೀರಾ. ಹಠ ಮಾಡಿದರೆ ಒಬ್ಬಂಟಿ ಆಗ್ತೀರಾ. ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಚಿನ್ನದ ದಿನ. ಶುಕ್ರ ವಿದ್ಯೆಗೆ ಸಹಾಯ ಮಾಡ್ತಾನೆ. ಚಂದ್ರ ಜ್ಞಾಪಕ ಶಕ್ತಿ ಜಾಸ್ತಿ ಮಾಡ್ತಾನೆ. ಇವತ್ತು ಓದಿದ್ದು ನೆನಪಿನಲ್ಲಿ ಭದ್ರವಾಗಿ ಉಳಿಯುತ್ತೆ. ಕಲೆ, ಸಂಗೀತ, ಡಿಸೈನ್, ಅಕೌಂಟ್ಸ್, ಬ್ಯಾಂಕಿಂಗ್ ಓದುಗರಿಗೆ ವಿಶೇಷ ಲಾಭ ಇದೆ. ಪರೀಕ್ಷೆ ಇದ್ದರೆ ಭಯ ಬೇಡ, ನೀವು ಗಟ್ಟಿಯಾಗಿ ಬರೆದು ಬರ್ತೀರಾ. ಈಗ 3 ಸರಳ ಪರಿಹಾರ ಕೊಡ್ತೀನಿ, ಬರೆದುಕೊಳ್ಳಿ. ಮೊದಲನೆಯದು, ಬೆಳಿಗ್ಗೆ ಎದ್ದ ತಕ್ಷಣ ಓಂ ಶುಂ ಶುಕ್ರಾಯ ನಮಃ ಅಂತ 11 ಸಲ ಹೇಳಿ. ಶುಕ್ರನ ಕೃಪೆ ಜಾಸ್ತಿ ಆಗುತ್ತೆ. ಎರಡನೆಯದು, ಬಿಳಿ ಬಣ್ಣದ ವಸ್ತು ದಾನ ಮಾಡಿ. ಅಕ್ಕಿ, ಸಕ್ಕರೆ, ಹಾಲು, ಮೊಸರು ಅಥವಾ ಬಿಳಿ ಬಟ್ಟೆ ಶುಕ್ರನಿಗೆ ಪ್ರಿಯ ಆದದ್ದು. ಮೂರನೆಯದು, ಸಂಜೆ ಗೋವಿಗೆ ಒಂದು ಬಾಳೆಹಣ್ಣು ತಿನ್ನಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಹಾಕಿ. ಗೋಮಾತೆಯ ಆಶೀರ್ವಾದ ಇತ್ತು ಅಂದರೆ ವೃಷಭ ರಾಶಿಯ ಯಾವ ದೋಷ ಕೂಡ
ಹತ್ತಲ್ಲ. ಕೊನೆ ಮಾತು ಫ್ರೆಂಡ್ಸ್, ಮುಂದಿನ 24 ಗಂಟೆ ನಿಮಗೆ ನಿಧಾನವಾಗಿ ನುಂಗಿ ಗೆಲ್ಲುವ ತರುವ ಸಮಯ. ಮೇಷರಾಶಿ, ಸ್ಪೀಡಲ್ಲಿ ಗೆದ್ದರೆ ನೀವು ಸ್ಥಿರತೆಯಲ್ಲಿ ಗೆಲ್ತೀರ. ಬ್ರಹ್ಮಾಂಡ ನಿಮಗೆ ಹೇಳ್ತಾ ಇದೆ, ತಾಳ್ಮೆಯಿಂದ ಕಾದರೆ ಈಗ ಫಲ ಅನುಭವಿಸುವ ಸಮಯ ಬಂದಿದೆ ಅಂತ. ಆದರೆ ಅದೇ ಬ್ರಹ್ಮಾಂಡ ಹೇಳ್ತಾ ಇದೆ, ಹಠ ಮಾಡಿ ಬಂದ ಫಲವನ್ನು ಕಳೆದುಕೊಳ್ಬೇಡ ಅಂತ. ನೀವು ಆಲದ ಮರ ಇದ್ದಂತೆ ನಿಧಾನವಾಗಿ ಬೆಳಿತೀರ, ಆದರೆ ಒಮ್ಮೆ ಬೇರು ಊರಿದರೆ ಯಾರಿಂದಲೂ ಕೂಡ ಅಲ್ಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಿಮ್ಮ ಬೇರು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳಿ, ಹಣ ಸೇರಿಸಿ, ಸಂಬಂಧ ಉಳಿಸಿ, ಆರೋಗ್ಯ ಕಾಪಾಡಿಕೊಳ್ಳಿ. ವೃಷಭ ರಾಶಿಯವರೇ, ನಿಮ್ಮದು ಸಹನೆ, ನಿಮ್ಮದು ಗೆಲುವು. ವಿಡಿಯೋ ಉಪಯುಕ್ತ ಆಯಿತು ಅನಿಸಿದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.